ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ದೇವ್ರ ದಯಿಂದ ಅಂತ ಅಂದ್ಕೊಂಡು ನಾನು ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ ಅಮ್ಮ ಎಲ್ಲ ಅಂಗಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಥಂಬ್ನೈಲ್ ನೋಡೇನೆ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ. ನಾನು ಉತ್ತರ ಭಾರತದ ಕಡೆ ಟ್ರಿಪ್ ಹೋಗಿದ್ದೆ. ಅಲ್ಲಿ ಸ್ವಲ್ಪ ಶಾಪಿಂಗನ್ನು ಮಾಡಿದ್ದೆ. ನಾನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ, ಸ್ವಲ್ಪನೇ ಶಾಪಿಂಗನ್ನು ಮಾಡಿದ್ದೆ. ಅದು ಎಸ್ಪೆಷಲಿ ಡೆಲ್ಲಿನಲ್ಲಿ ನಾನು ಶಾಪಿಂಗನ್ನು ಮಾಡಿದ್ದು. ಅದು ಏನೇನು ಮಾಡಿದೆ, ಅಲ್ಲಿ ಎಷ್ಟು ಇರಬಹುದು ರೇಟು ಅನ್ನೋ ಕ್ಯೂರಿಯಾಸಿಟಿ ನಿಮಗೂ ಇರುತ್ತೆ. ಅದಕ್ಕೆ ಆದಷ್ಟು ನಾನು ಗೊತ್ತಿರುವಂತಹ ವಸ್ತುಗಳಿಗ ರೇಟನ್ನು ನಿಮಗೆ ತಿಳಿಸ್ತೀನಿ. ಕೆಲವೊಂದು ಗೊತ್ತಿರಲ್ಲ, ಅದಕ್ಕೆ ಏನು ಅಂದ್ಕೋಬೇಡಿ. ಗೊತ್ತಿರೋ ಅಂತಹ ನಾನು ಪರ್ಚೇಸ್ ಮಾಡಿರುವಂತಹ ಎಲ್ಲ ವಸ್ತುಗಳ ಬೆಲೆಯನ್ನು ಸಹ ನಾನು ನಿಮಗೆ ಹೇಳ್ತೀನಿ. ಬನ್ನಿ ಈಗ ನಾವು ಶುರು ಮಾಡೋಣ. ಮೊದಲಿಗೆ ನಾನು ನಮ್ಮ ಪುಟಾಣಿದು ಟೋಪಿಯನ್ನು ತಗೊಂಡು ನನ್ನ ಮೊಮ್ಮಗಳಿಗೋಸ್ಕರ ಈ ಪುಟಾಣಿ ಕ್ಯೂಟಾಗಿರುವಂತಹ ಈ ಟೋಪಿಯನ್ನು ತಗೊಂಡಿದ್ದೀನಿ. ಇದು 200 ರೂಪೀಸ್. ನಾನು ಡೆಲ್ಲಿನಲ್ಲೇ ಇದನ್ನು ಪರ್ಚೇಸ್ ಮಾಡಿದ್ದು. ಮತ್ತು ನನ್ನ ಮೊಮ್ಮಗಳಿಗೋಸ್ಕರನೇ ಈ ಪಿಂಕ್ ಕಲರ್ ಇರುವಂತಹ ಈ ಫ್ರಿಲ್ ಇರುವಂತಹ ಸುಂದರವಾದ ಈ ಸ್ವೆಟರನ್ನು ಸಹ ತಗೊಂಡಿದ್ದೀನಿ. ಈ ಸ್ವೆಟರಿನ ಬೆಲೆ 100 ರೂಪೀಸ್. ಇಲ್ಲಿ ಯಾರು ಕೊಡ್ತಾರೆ 100 ರೂಪೀಸ್ಗೆ ಅಲ್ವಾ? ಅಲ್ಲಿ ಡೆಲ್ಲಿನಲ್ಲಿ ನನಗೆ 100 ರೂಪೀಸ್ ಸಿಕ್ತು. ತುಂಬ ಖುಷಿಯಾಯಿತು. ನಾನು ಇದನ್ನು ತಗೊಂಡು ಬಂದೆ ನನ್ನ ಮೊಮ್ಮಗಳಿಗೋಸ್ಕರ. ಮತ್ತು ಇನ್ನೂ ಒಂದು ಸ್ವೆಟರನ್ನು ಅವಳಿಗೋಸ್ಕರನೇ ತಗೊಂಡಿದ್ದೀನಿ. ಇದು ಸಹ 100 ರೂಪೀಸ್. ಇದು ಸಹ ತುಂಬ ಚೆನ್ನಾಗಿದೆ, ತುಂಬ ಬೆಚ್ಚಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಇದನ್ನು ಸಹ ಅವಳಿಗೋಸ್ಕರನೇ ತಗೊಂಡು ಬಂದಿದ್ದೀನಿ. ಮತ್ತು ಇನ್ನು ಸ್ವಲ್ಪ ದೊಡ್ಡವಳಾದರೆ ಅವೆರಡೂ ಹಾಕ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡದಾಗಿರುವಂತಹ ಸ್ವೆಟರನ್ನು ತಗೊಂಡಿದ್ದೀನಿ. ಇದಂತೂ ಕಲರ್ ಸೂಪರಾಗಿದೆ, ತುಂಬ ಒತ್ತಾಗಿ ಇದನ್ನು ಎಳೆದಿದ್ದಾರೆ. ಇದು ಸಹ ಬೆಚ್ಚಗಿದೆ ಅಂತ ಅನಿಸ್ತಾ ಇದೆ. ಇದಕ್ಕೂ ಸಹ ನಾನು ಕೇವಲ 100 ರೂಪೀಸನ್ನೇ ಕೊಟ್ಟಿದ್ದು. ಅಂದರೆ 3 ಸ್ವೆಟರಿಂದ ನಾನು 300 ರೂಪೀಸ್ 300 ರೂಪಾಯಿಯನ್ನು ಕೊಟ್ಟಿದ್ದೀನಿ. ಮತ್ತು ನಾನು ಸ್ವಲ್ಪ ಚೆನ್ನಾಗಿರೋದು ಸ್ವೆಟರನ್ನು ತಗೋಬೇಕು. ಅಲ್ಲಿ 100, 200, 300, 350 ಎಲ್ಲದಕ್ಕೂ ಸ್ವೆಟರ್ಸು ಸಿಗ್ತವೆ. ಆದರೆ ನಾನು ಸ್ವಲ್ಪ ಚೆನ್ನಾಗಿರೋ ಸ್ವೆಟರನ್ನು ತಗೊಳ್ಳೋಣ ಅಂತ ಹೇಳಿಬಿಟ್ಟು ಈ ಸ್ವೆಟರನ್ನು ತಗೊಂಡಿದ್ದೀನಿ. ಇದು 500 ರೂಪಾಯಿಗೆ ಒಂದು ಸ್ವೆಟರು. ಇದು ತೆಳ್ಳಗೂ ಇದೆ ಮತ್ತು ಬೆಚ್ಚಗೂ ಸಹ ನಮಗೆ ಇಡುತ್ತೆ. ಈ ಉಲ್ಲನ್ನು ಅಷ್ಟು ಸಾಫ್ಟಾಗಿದೆ. ಅದಕ್ಕೋಸ್ಕರ ಈ ಸ್ವೆಟರನ್ನು ನಾನು ತಗೊಂಡಿದ್ದೀನಿ. ನನ್ನ ಫ್ರೆಂಡ್ಗೆ ಅಂತ ನಾನು ತಗೊಂಡಿದ್ದೀನಿ. ಅವಳು ತುಂಬ ಬೆಳ್ಳಗಿದ್ದಾಳೆ. ಅವಳಿಗೆ ಈ ರೆಡ್ ಕಲರ್ ಒಪ್ಪುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಸ್ವೆಟರನ್ನು ಅವಳಿಗೋಸ್ಕರ ಪ್ರೀತಿಯಿಂದ ತಗೊಂಡಿದ್ದೀನಿ. ನೋಡೋಣ, ಕೊಡುವಾಗ ಅವಳ ಹತ್ರನೂ ಸಹ ನಿಮ್ಮ ಜೊತೆ ನಾನು ಪರಿಚಯ ಮಾಡಿಕೊಡ್ಬೇಕು ಅಂತ ಇದ್ದೀನಿ. ಮತ್ತು ಅದೇ ಕ್ವಾಲಿಟಿನಲ್ಲೇ ಇನ್ನೊಂದು ಸ್ವೆಟರನ್ನು ನನ್ನ ಮಗಳಿಗೆ ಅಂತ ತಗೊಂಡಿದ್ದೀನಿ. ಇದು ಕಾಫಿ ಪೌಡರ್ ಕಲರು. ಇದು ಸಹ ಅದೇ ಕ್ವಾಲಿಟಿ, ತುಂಬ ಚೆನ್ನಾಗಿದೆ. 500 ರೂಪೀಸು. ಅಂದರೆ ಒಂದಕ್ಕೆ 500 ರೂಪೀಸು. ಚೆನ್ನಾಗಿರೋದೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಈ ಸ್ವೆಟರನ್ನು ಸಹ ತಗೊಂಡಿದ್ದೀನಿ. ಇದು 500 ರೂಪೀಸ್ ಒಂದಕ್ಕೆ. ಮತ್ತು ಸ್ವೆಟರ್ಸೇ ಜಾಸ್ತಿ ತೊಗೊಂಡಿದ್ದೀರಾ ಅಂದ್ಕೊತೀರಾ? ಹೌದು, ಡೆಲ್ಲಿಗೆ ಹೋದ್ಮೇಲೆ ಸ್ವೆಟರ್ ತಗೋತೀವಿ. ಅದಕ್ಕೆ ಒಂದು ಕೋಟನ್ನು ಸಹ ನಾನು ತಗೊಂಡಿದ್ದೀನಿ. ಇದಕ್ಕೆ ಒಳಗಡೆ ಲೈನಿಂಗು ಸಹ ಕೊಟ್ಟಿದ್ದಾರೆ. ತುಂಬ ಸ್ಟೈಲಿಶ್ ಆಗಿದೆ. ಇದು ತುಂಬ ಸ್ಟೈಲಿಶ್ ಆಗಿದೆ. ಅದಕ್ಕೆ ನನಗೆ ಅಂತಲೇ ಇದನ್ನು ನಾನು ತಗೊಂಡಿದ್ದೀನಿ. ಇದಕ್ಕೆ ನಾನು ಕೇವಲ ಎಷ್ಟು ಕೊಟ್ಟಿರ್ಬೋದು? ಬರೀ 200 ರೂಪಾಯಿ, ಬರೀ 200 ರೂಪೀಸ್ ಕೊಟ್ಟಿದ್ದೀನಿ. ಮತ್ತು ಇನ್ನೊಂದು ತುಂಬ ಸ್ಟೈಲಿಶ್ ಆಗಿ ಇದೆ. ಹಿಂದೆಗಡೆ ಬಟನ್ಸ್ ಇದೆ ಮತ್ತು ಮುಂದೆಗಡೆ ಈ ಥರ ಡಿಸೈನ್ ಇದೆ. ಇದನ್ನು ಸಹ ನಾನು ಕೇವಲ 200 ರೂಪೀಸ್ ಕೊಟ್ಬಿಟ್ಟು ನಾನು ತಗೊಂಡೆ. ನನಗೆ ತುಂಬ ಇಷ್ಟ ಆಯ್ತಿದ್ದು. ಯಾರಿಗೆ ಹೋಗುತ್ತೋ ಗೊತ್ತಿಲ್ಲ,
ಯಾರಿಗೋದ್ರೂ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ, ತುಂಬ ಸ್ಟೈಲಿಶ್ ಆಗಿದೆ ಅಂತ ಹೇಳಬಹುದು. ಮತ್ತು ಇವುಗಳ ಜೊತೆಗೆ ನಾನು ಈ ಸೈಡ್ ಪರ್ಸನ್ನು ಸಹ ತಗೊಂಡೆ. ಇದು ಪಿಸ್ತಾ ಗ್ರೀನ್ ಕಲರು. ಇದರಲ್ಲಿ 2 ಕಂಪಾರ್ಟ್ಮೆಂಟ್ ಇದೆ. ಒಳಗಡೆ ಒಂದು ಚಿಕ್ಕದು ಒಂದು ಜಿಪ್ಪು ಅದು ಸಹ ಕೊಟ್ಟಿದ್ದಾರೆ. ಇದು ಸಹ ನಾನು ಎಷ್ಟು ಕೊಟ್ಟೆ ಅಂತ ಹೇಳೋದು ಬೇಡ, ಯಾಕಂದರೆ ಗಿಫ್ಟ್ ಕೊಡೋದೆಲ್ಲ ರೇಟ್ ಬೇಡ ಅಂತ ಅನಿಸುತ್ತೆ. ಇದನ್ನು ಸಹ ತಗೊಂಡೆ. ನೋಡಿ, ಚೈನು ಸಹ ಇದೆ. ತುಂಬಾ ಕಡಿಮೆ ಬೆಲೆಗೆ ನನಗಿದು ಸಿಕ್ತು. ತುಂಬ ಖುಷಿಯಾಯಿತು. ನಾನು ಮಾಡ್ಕೊಳ್ಳೋಣ ಅಂತ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಈ ಬೊಂಬೆಗಳನ್ನು ತಗೊಂಡೆ. ಈ ಬೊಂಬೆ ಏನಪ್ಪ ಅಂದರೆ ಬರೀ 50 ರೂಪೀಸು, 2ಕ್ಕೆ 100 ರೂಪಾಯಿ. ಎಷ್ಟು ಚೆನ್ನಾಗಿ ಇದನ್ನು ರೆಡಿ ಮಾಡಿದ್ದಾರೆ ನೋಡಿ. ಈ ಕಾಂಬಿನೇಷನ್ ನೋಡ್ತಾ ಇದ್ರೇ ಮುದಾಡನ ಅನಿಸುತ್ತೆ. ನನ್ನ ಮೊಮ್ಮಗಳಿದ್ದಾಳಲ್ಲ, ಅವಳು ಈ ಥರ ಬೊಂಬೆಗಳನ್ನ ತಗೊಂಡು ಜೋ 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 ಅಂತ ಪಾಚಿಸ್ತಾಳೆ, ಅಂದರೆ ಮಲಗಿಸ್ತಾಳೆ. ಅವಳು ಆಟ ಆಡ್ತಾಳೆ ಅಂತ ಹೇಳಿಬಿಟ್ಟು ನಾನು ಈ ಗೊಂಬೆಯನ್ನು ತಗೊಂಡಿದ್ದೀನಿ. ನೋಡಿ, ಈ ಸಲ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಉಲ್ಲನ್ದು ಅಂದರೆ ಉಲ್ಲನ್ ಥರ ಇರುವಂತಹ ವಿಂಟರ್ಗೆ ಹಾಕ್ಕೊಳ್ಳುವಂತಹ ಪ್ಯಾಂಟ್, ಇದನ್ನು ಸಹ ತಗೊಂಡಿದ್ದೀನಿ. ಇದು ಕನಕಾಂಬರ ಕಲರು, ತುಂಬ ಬೆಚ್ಚಗಿರುತ್ತೆ ಚಳಿಗಾಲಕ್ಕೆ, ಅದಕ್ಕೆ ಇದನ್ನು ನಾನು ತಗೊಂಡೆ. ಇದು 2 ಪ್ಯಾಂಟನ್ನು ನಾನು ತಗೊಂಡಿದ್ದೀನಿ. ಒಂದು ಕನಕಾಂಬರ ಕಲರು, ಇನ್ನೊಂದು ಪಿಂಕ್ ಕಲರ್. ಇದು ನನಗೊಂದು ಮಗಳಿಗೊಂದು ಅಂತ ತೊಗೊಂಡಿದ್ದೀನಿ. ನೋಡೋಣ ಅವಳು ಯಾವ ಕಲರ್ ಎತ್ಕೊತಾಳೋ ಎತ್ಕೊಳ್ಳಿ, ಉಳಿದಿದ್ದು ನಾನು ಮಾಡ್ಕೊತೀನಿ. ಮತ್ತು ಈ 2ಕ್ಕೂ 250 ರೂಪೀಸ್ ಕೊಟ್ಟಿದ್ದೀನಿ. ಅಂದರೆ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ, ಒಳ್ಳೆ ವೆಲ್ವೆಟ್ ಥರ ಇದೆ. ವೆಲ್ವೆಟ್ಟೇನೆ ಇದು. ಇದಕ್ಕೆ ನಾವು ಬರೀ 250 ರೂಪೀಸನ್ನು ಕೊಟ್ಟಿದ್ದೀವಿ. 2 ಪ್ಯಾಂಟಿಗೆ 500 ರೂಪೀಸನ್ನು ಕೊಟ್ಟಿದ್ದೀವಿ. ಮತ್ತು ಇವುಗಳ ಜೊತೆಗೆ ಕ್ರಾಕರೀಸನ್ನು ಸಹ ತಗೊಂಡು ಬಂದವರೆ ನಮ್ಮ ಸೊಸೆಯವರು. ನೋಡಿ, ಈ ಕಪ್ ಇದೆಯಲ್ವಾ, ಇದು ಟೋಟಲ್ಲು 6 ಕಪ್ ಇದೆ. 6 ಕಪ್ಪು. ಮತ್ತು ಕಲರ್ ಕಾಂಬಿನೇಷನ್ನು ಚೆನ್ನಾಗಿದೆ, ಮತ್ತು ಕ್ವಾಲಿಟಿನೂ ಸಹ ಸೂಪರಾಗಿದೆ. ಎಲ್ಲೋದ್ರೂ ಅವಳಿಗೆ ಕ್ರಾಕರೀಸ್ ಅಂದರೆ ಫಸ್ಟು ತೊಗೊಂಡ್ಬಿಡ್ತಾಳೆ. ಅದಕ್ಕೆ ಈ 6 ಕಪ್ಪನ್ನು ಅವಳು ತೊಗೊಂಡಿದ್ದಾಳೆ. ಈ ಥರ ಇದಕ್ಕೆ 6 ಕಪ್ಪಿಗೆ ಅವಳು 150 ರೂಪೀಸ್ ಏನೋ ಕೊಟ್ಟಳು. ಅವಳು ಪೇ ಮಾಡಿದಾಗ ನಾನು ಅಲ್ಲೇ ಇದ್ದೆ. ಮತ್ತು ಅವರು ಡಯೆಟ್ಟು ಎಲ್ಲ ಮಾಡ್ತಾ ಇರ್ತಾರೆ. ಜ್ಯೂಸ್ ಕುಡಿಯೋಕ್ಕೆ ಮತ್ತು ಹಾಟ್ ವಾಟರ್ ಕುಡಿಯೋಕ್ಕೆ ಎಲ್ಲ ಈ ಥರ ಕಪ್ಪನ್ನೇ ಯೂಸ್ ಮಾಡ್ತಾರೆ. ಸಖತ್ತು ವೆಯ್ಟ್ ಇದೆ, ಒಳ್ಳೆ ಕ್ವಾಲಿಟಿ ಮತ್ತು ಡೀಸೆಂಟಾಗೂ ಇದೆ. ಈ ಕಪ್ಪನ್ನು ಸಹ ಅವಳು ತೊಗೊಂಡಿದ್ದಾಳೆ. ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಇದನ್ನು ತೊಗೊಂಡಾಗ ನಾನು ಬೇರೆ ಪರ್ಚೇಸಿಂಗಲ್ಲಿದ್ದೆ ಅಂತ ಅನಿಸುತ್ತೆ. ಮತ್ತು ಇದು ನೋಡಿ, ಅಷ್ಟು ದೊಡ್ಡದ್ರಲ್ಲಿ ನಾನು ಕುಡಿಯಲ್ಲ ಅಂತ ಹೇಳಿಬಿಟ್ಟು ನನಗೋಸ್ಕರ ಚಿಕ್ಕ ಚಿಕ್ಕ ಕಪ್ಗಳನ್ನು ಸಹ ತಗೊಂಡಿದ್ದಾರೆ. ಇದು ಸಹ ತುಂಬ ಡೀಸೆಂಟಾಗಿದೆ. 2 ಕಪ್ಪನ್ನು ತಗೊಂಡಿದ್ದಾರೆ. ಮತ್ತು ಇದು ನೋಡಿ, ಈ ಡಾಟು ಗ್ರೀನ್ ಕಲರ್ ಇದೆ. ಒಳಗಡೆ ಅದೇ ಗ್ರೀನ್ ಕಲರು ನಮಗೆ ಸೆರಾಮಿಕ್ ಥರ ಕಾಣಿಸ್ತಾ ಇದೆ. ಇದು ಸಹ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈ ಥರದ್ದು 4 ಕಪ್ಪನ್ನು ತಗೊಂಡಿದ್ದಾರೆ. ಎಷ್ಟು ಅಂತ ಗೊತ್ತಿಲ್ಲ. ಈ ಥರ ಸೆರಾಮಿಕ್ಕನ್ನು ಮತ್ತು ಸೆರಾಮಿಕ್ ಗ್ಲಾಸ್ಗಳನ್ನು ಸಹ ಅವರು ಪರ್ಚೇಸ್ ಮಾಡಿದ್ದಾರೆ ಡೆಲ್ಲಿನಲ್ಲಿ. ಮತ್ತು ಇದು ಸಾಲ್ಟು ಮತ್ತು ಪೆಪ್ಪರ್ ಪೌಡರ್ ಹಾಕೋ ಅಂಥದ್ದು, ಇದನ್ನು ಸಹ ಅಲ್ಲಿ ಮಾರ್ತಾಯಿದ್ರು. 2ಕ್ಕೆ ಬರೀ 100 ರೂಪೀಸ್ ಹೇಳಿದರು. ನಾನು ಬೇಡ ಅಂದರು. ನಾನೇ ಬೇಕು ಅಂತ ಹೇಳಿಬಿಟ್ಟು 2 ತೊಗೊಂಡು ಬಂದುಬಿಟ್ಟೆ. ಇದು ಬರೀ 100 ರೂಪೀಸ್, 50 ರೂಪೀಸ್. ಇಲ್ಲಿ ಜಾಸ್ತಿ ಅನಿಸುತ್ತೆ. ಇದು ಗ್ಲಾಸು, ಹೊರಗಡೆ ಸ್ಟೀಲಲ್ಲಿ ಮಾಡಿದ್ದಾರೆ ಕವರು. ಇದಕ್ಕೆ 100 ರೂಪೀಸ್ 2ಕ್ಕೆ ಕೊಟ್ಟಿದ್ದೀನಿ ಅಷ್ಟೇ.
ಇನ್ನೊಂದು ಏನಪ್ಪ ವಿಶೇಷ ಅಂತ ಅಂದರೆ ನಾನು ಈ ವಿಘ್ನೇಶ್ವರನನ್ನು ತಗೊಂಡಿದ್ದೀನಿ. ವಿಘ್ನ ವಿನಾಶಕ ಇವನ್ನ ತಗೊಂಡಿದ್ದೀನಿ. ವಿಘ್ನೇಶ್ವರ ಅಂದರೆ ನನಗೆ ಭಾಳ ಇಷ್ಟ. ಇದು ಅರಳಿ ಎಲೆ ಶೇಪಿಂದ ಮಾಡಿದ್ದಾರೆ. ಇದು ಪ್ಲಾಸ್ಟಿಕ್ ಅಲ್ಲ, ಇದು ಸೆರಾಮಿಕ್. ಇದು ನೋಡೋದಕ್ಕೆ ಎಷ್ಟು ಕ್ಯೂಟಾಗಿದೆಯೋ ಈ ನಿಜವಾಗಿ ನೋಡೋದಕ್ಕಂತೂ ಇನ್ನೂ ಕ್ಯೂಟಾಗಿದೆ. ಹೇಳಿ ಒಂದ್ಸಲ ಎಲ್ಲರೂ ಗಣೇಶನಿಗೆ ಜೈ ಅಂತ. ಎಲ್ರಿಗೂ ಗಣೇಶ ಒಳ್ಳೇದು ಮಾಡಲಿ. ಮತ್ತು ಇದು ಹೆಣ್ಮಕ್ಳಿಗೆ ಬೇಕಾಗಿರುವಂಥದ್ದು. ಇದು 4 ಕ್ಲಿಪ್ ಇದೆ. ಇದಕ್ಕೆ ಕೇವಲ 50 ರೂಪಾಯಿ ತೊಗೊಂಡ್ರಲ್ಲಿ. ಇಲ್ಲಿ ಒಂದಕ್ಕೆ 25 ರೂಪಾಯಿ ತೊಗೊತಾರೆ. ಕ್ಲಿಪ್ಪು 4ಕ್ಕೆ 50 ರೂಪಾಯಿ. ನೋಡಿ ಈ ಥರ 2 ತೊಗೊಂಡಿದ್ದೀನಿ. 4 50 ರುಪೀಸ್ಗೆ 4. ಇಲ್ಲಿ ಒಂದಕ್ಕೆ 25 ರುಪೀಸ್ ಹೇಳ್ತಾರೆ. ಕಲರು ಸಹ ಸಖತ್ತಾಗಿದೆ, ನನಗೆ ಇಷ್ಟ ಆಯಿತು. ಕ್ವಾಲಿಟಿನೂ ಸಹ ತುಂಬ ಚೆನ್ನಾಗಿದೆ. 50 ರೂಪಾಯಿಗೆ 4. ಮತ್ತು ಈ ಕ್ಲಚ್ಚು ನನ್ನ ಪುಟಾಣಿಗೆ, ನನ್ನ ಮೊಮ್ಮಗಳಿಗೆ. ಇದು ತುಂಬ ಚೆನ್ನಾಗಿ ಕ್ಯೂಟಾಗಿದೆ. ಪಿಂಕ್ ಕಲರ್ ಎಲ್ಲ ಇದೆ. ಅವಳಿಗೆ ಚೆನ್ನಾಗಿ ಕಾಣುತ್ತೆ ಹಾಕಿದ್ರೆ ಅಂತ ತೊಗೊಂಡಿದ್ದೀನಿ. ಏನು ಹಾಕಿದ್ರು ಇರಿಸ್ಕೊಳ್ಳಲ್ಲ. ನೋಡೋಣ, ಹಾಕಿ ಒಂದು ಸ್ವಲ್ಪ ಕಣ್ಣಲ್ಲಿ ಖುಷಿ ಪಡೋಣ ಅಂತ ತೊಗೊಂಡಿದ್ದೀನಿ. ಮತ್ತು ಇದು ಸಹ ಅವಳಿಗೆ ಕ್ಲಚಸ್. ಇದು ಟಿಕ್ ಟಿಕ್ ಪಿನ್ ಅಂತ ಹೇಳ್ತಾರಲ್ವ, ಅದನ್ನು ಅವಳಿಗೆ ತೊಗೊಂಡಿದ್ದೀನಿ. ಮೊಮ್ಮಗಳಿಗೆ ಹಾಕಿ ನೋಡೋಣ ಅಂತ ಹೇಳಿಬಿಟ್ಟು ಅವಳು ಸ್ವಲ್ಪ ತೀಟೆ ಇರಿಸ್ಕೊಳ್ಳಲ್ಲ ಅಂದರೂ ಸಹ ಹಾಕೋಣ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ. ಏನು ಹಾಕಿದ್ರು 1 ನಿಮಿಷಕ್ಕೆ ಕಿತ್ತಾಕ್ಬಿಡ್ತಾಳೆ. ಅಂದರೂ ಸಹ ಹಾಕಿ ನೋಡೋಣ, ಖುಷಿ ಪಡೋಣ ಅಂತ ತೊಗೊಂಡಿದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಇದು ಓಲೆ. ಬರೀ 30 ರೂಪಾಯಿ ಅಷ್ಟೇ. ನಾನು ಹಾಕ್ಕೊಳ್ಳಲ್ಲ ಅಂದರೂ ಸಹ ಯಾರನ್ನ ಹೆಣ್ಮಕ್ಳು ಬಂದರೆ ಕೊಡೋಣ ಅಂತ ಹೇಳಿಬಿಟ್ಟು ಈ ಓಲೆಯನ್ನು ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಚಿನ್ನದ ತಲೆ ಮೇಲೆ ಹೊಡೆದಂಗಿದೆ. ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಮತ್ತು ಈ ಓಲೆ ಸೆಟ್ಟು 3 ಸೆಟ್ ಇದೆ. ಇದರಲ್ಲಿ 3 ಸೆಟ್ಟಿಗೆ ಬರೀ 30 ರೂಪಾಯಿ. ಇಲ್ಲಂತೂ ಸಿಗಲ್ಲ ಬಿಡಿ. ಇದು ಸಹ ಡೆಲ್ಲಿನಲ್ಲೇ ತೊಗೊಂಡಿರೋದು. ಮತ್ತು ಈ ಮ್ಯಾಟು 2 ಮ್ಯಾಟ್ ಇದೆ. ಇದರಲ್ಲಿ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ದಪ್ಪಗಿದೆ. ಮತ್ತು ಉಲ್ಲನಿಂದ ಮಾಡಿರುವಂಥದ್ದು. ಇದು ಬರೀ 150 ರುಪೀಸ್ಗೆ 2 ಸಿಕ್ತು ನಮಗೆ. ಮತ್ತು ಇದು ಸಹ ಒಂಥರ ಪ್ಲಾಸ್ಟಿಕ್ ಥರನೇ, ಬಟ್ ತುಂಬ ಚೆನ್ನಾಗಿದೆ. ಆಚೆ ಕಡೆ ಎಂಟ್ರೆನ್ಸ್ನಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಬ್ಬ ಹರಿದಿನಗಳಲ್ಲಿ ಲುಕ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ಮ್ಯಾಟನ್ನು ಸಹ ತಗೊಂಡಿದ್ದೀನಿ. ಮತ್ತು ಇದು ಫ್ರಿಜ್ಗೆ ಹಾಕುವಂಥದ್ದು ಕವರು. ನಿಮ್ಗೆ ಗೊತ್ತು, ಇದಿಲ್ಲೂ ಸಿಗುತ್ತೆ. ಇಲ್ಲೂ 100 ರುಪೀಸೇ ಅನಿಸುತ್ತೆ. ಅಲ್ಲೂ ಸಹ 100 ರುಪೀಸೇ. ಮತ್ತು ಈ ಕ್ರಾಕರೀಸ್ ಎಲ್ಲ ಈ ಬ್ಯಾಗಲ್ಲಿ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ. ಈ ಡಬ್ಬದಲ್ಲಿ, ಈ ಬಾಕ್ಸಲ್ಲಿ ಎಷ್ಟು ನೀಟಾಗಿ ತಂದಿದ್ದಾರೆ ಅಂದರೆ ಒಂದು ಕ್ರಾಕು ಸಹ ಆಗಿಲ್ಲ. ಡೆಲ್ಲಿಯಿಂದ ಬೆಂಗಳೂರಿಗೆ ತರಬೇಕು ಅಂದರೆ ಏನು ಸಾಮಾನ್ಯವಾದ ವಿಷಯ ಅಲ್ಲ. ಇದು ಒಂದು ಸ್ವಲ್ಪ ಏನಾದರೂ ಹಿಂಗಂದರೆ ಸಾಕು ಹೊಡೆದೋಗುವಂತಹ ವಸ್ತುಗಳು. ಅದನ್ನು ನೀಟಾಗಿ ಪ್ಯಾಕ್ ಮಾಡಿಕೊಂಡು ತಗೊಂಡು ಬಂದಿದ್ದಾರೆ. ಇದನ್ನೆಲ್ಲ ನಾವು ಈ ಬ್ಯಾಗ್ನಲ್ಲಿ ತಗೊಂಡು ಬಂದು, ಇದು ತುಂಬ ದೊಡ್ಡದಾಗಿರುವಂತಹ ಬ್ಯಾಗು. ಈ ಬ್ಯಾಗ್ಗೆ ನಾವು ಎಲ್ಲ ತುಂಬಿಕೊಂಡು ಬಂದ್ವಿ. ಅದೇ ಥರ ನಾನು ಇನ್ನೂ ಎಕ್ಸ್ಟ್ರಾ 2 ಬ್ಯಾಗನ್ನು ತಗೊಂಡು ಬಂದಿದ್ದೀನಿ. ಇದರಲ್ಲಿ ಎಷ್ಟು ಬೇಕಾದರೂ ನಾವು ವಸ್ತುಗಳನ್ನು ಇಡಬಹುದು. ಬೀರುನಲ್ಲಿ
ಜಾಗ ಇಲ್ಲದೆ ಇದ್ದರೆ, ಮತ್ತು ನಮ್ಮ ಕಬೋರ್ಡಲ್ಲಿ ಏನಾದರೂ ಎಕ್ಸ್ಟ್ರಾ ಇಡೋಕ್ಕೆ ಜಾಗ ಇಲ್ಲದೆ ಇದ್ದಾಗ ಈ ಬ್ಯಾಗಲ್ಲಿ ಇಟ್ಬಿಟ್ಟು ನಾವು ಸಜ್ಜ ಮೇಲೆ ಆರಾಮವಾಗಿ ಸೇಫಾಗಿ ಇಡಬಹುದು ಅಂತ ಹೇಳ್ಬಿಟ್ಟು ಈ ಥರ ನಾನು 2 ಬ್ಯಾಗನ್ನು ತಗೊಂಡು ಬಂದಿದ್ದೀನಿ. ಇದಕ್ಕೆ 100, ಇದಕ್ಕೆ 100 ಮತ್ತು ಇದಕ್ಕೆ 100. ಅಂದರೆ ನಾನು 3 ಬ್ಯಾಗ್ ತೊಗೊಂಡಿದ್ದೀನಿ. 300 ರುಪೀಸನ್ನು ಕೊಟ್ಟಿದ್ದೀನಿ. ನೋಡಿ, ನಾನು ಇಷ್ಟೇ ಪರ್ಚೇಸ್ ಮಾಡಿದ್ದು, ಜಾಸ್ತಿ ಏನು ಪರ್ಚೇಸ್ ಮಾಡಿಲ್ಲ. ಏನು ನಮ್ಮ ಬೆಂಗಳೂರಲ್ಲಿ ಸಿಗದೆ ಇರೋದಲ್ಲ, ಎಲ್ಲರೂ ನಮ್ಮ ಬೆಂಗಳೂರಲ್ಲಿ ಸಿಗುತ್ತೆ. ಆದರೂ ಸಹ ಹೋಗಿದ್ವಲ್ವ ವಿಶೇಷವಾದ ಸ್ಥಳಗಳಿಗೆ, ಅದಕ್ಕೆ ನಮಗೆ ಇಷ್ಟವಾದದ್ದನ್ನು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೂ ಸಹ ಈ ಶಾಪಿಂಗ್ ಮಾಡಿರುವಂತಹ ವಸ್ತುಗಳು ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೂ ಸಹ ತಿಳ್ಕೊತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.